ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೊಂದು 10 ನಿಮಿಷದಲ್ಲಿ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ನಾಯಕರುಗಳ ಸಮೇತ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಲಿದ್ದಾರೆ. ಈಗ ಜೆಪಿ ನಡ್ಡಾ ಮನೆಗೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಮನೆಗೆ ಅನೇಕ ಬಿಜೆಪಿ ಮುಖಂಡರು ಮತ್ತು ಮಿತ್ರ ಪಕ್ಷಗಳ ಮುಖಂಡರು ಬಂದಿದ್ದಾರೆ. ಮಹತ್ವದ ಚರ್ಚೆ ನಡೀತಾ ಇದೆ ಅನ್ನುವ ಸುದ್ದಿ. ಯಾರ್ಯಾರಿಗೆ ಎಷ್ಟು ಖಾತೆಗಳು, ಯಾವ ಯಾವ ಖಾತೆಗಳು? ನಂತರ ಒಟ್ಟಿಗೆ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಯಾವ ಪಕ್ಷಗಳಿಗೆ, ಮಿತ್ರ ಪಕ್ಷಗಳಿಗೆ ಎಷ್ಟು ಖಾತೆ ಮತ್ತು ಯಾವ್ಯಾವ ಖಾತೆ ಅನ್ನುವ ಮಹತ್ವದ ಚರ್ಚೆ ನಡೀತಾ ಇದೆ ಅನ್ನುವ ಸುದ್ದಿ. ರೈಲ್ವೆ, ಸಾರಿಗೆ, ಮೂಲಸೌಕರ್ಯ, ಶಿಕ್ಷಣ, ಐಟಿ ಮತ್ತು ಕಾನೂನು ಖಾತೆಗಳನ್ನು, ಜೊತೆಗೆ ವಿದೇಶಾಂಗ ವ್ಯವಹಾರಗಳು, ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಹಣಕಾಸು ಇಲಾಖೆಯನ್ನು ತನ್ನ ಬಳಿಯೇ ಉಳಿಸಿಕೊಳ್ಳಲು ಬಿಜೆಪಿ ನಿರ್ಧಾರ. ಟಿಡಿಪಿ ಮತ್ತು ಜೆಡಿಯುಗೆ 1 ಕ್ಯಾಬಿನೆಟ್, ಎಲ್ಜೆಪಿಗೆ 1 ಕ್ಯಾಬಿನೆಟ್, 1 ರಾಜ್ಯ ಖಾತೆ, ಜೆಡಿಎಸ್, ಆರ್ಎಲ್ಡಿ, ಅಪ್ನಾದಳ, ಜನಸೇನೆಗೆ ತಲಾ 1 ಕ್ಯಾಬಿನೆಟ್ ಸ್ಥಾನ. ಮೋದಿ ಸರ್ಕಾರ 3.0 ಖಾತೆ ಹಂಚಿಕೆ ಬಗ್ಗೆ ಜೆಪಿ ನಡ್ಡಾ ನಿವಾಸದಲ್ಲಿ ಮಹತ್ವದ ಚರ್ಚೆ. ಜೆಪಿ ನಡ್ಡಾ ನಿವಾಸದಿಂದ ಎನ್ಡಿಎ ನಾಯಕರು ಒಟ್ಟಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭೇಟಿಗೆ ತೆರಳಲಿದ್ದಾರೆ. 6 ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎನ್ಡಿಎ ನಾಯಕರಿಗೆ ಸಮಯ ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಎನ್ಡಿಎ ಸಂಸದೀಯ ಪಕ್ಷದ ಸಭೆಯ ನಂತರ ಅಧಿಕೃತವಾಗಿ ನರೇಂದ್ರ ಮೋದಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿದ್ದಾರೆ.
ರಾಷ್ಟ್ರಪತಿಗಳು ಆಹ್ವಾನ ನೀಡುವವರೆಗೆ ಟೆಕ್ನಿಕಲಿ ನರೇಂದ್ರ ಮೋದಿ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ರಾಷ್ಟ್ರಪತಿಗಳಿಂದ ಅಧಿಕೃತ ಆಹ್ವಾನ ದೊರೆತ ಬಳಿಕ ನಿಯೋಜಿತ ಪ್ರಧಾನಮಂತ್ರಿ ಆಗಲಿದ್ದಾರೆ. ಮಹತ್ವದ ಖಾತೆಗಳಿಗೆ ಮಿತ್ರ ಪಕ್ಷಗಳ ಬೇಡಿಕೆ, ಆದರೆ ಮಿತ್ರ ಪಕ್ಷಗಳಿಗೆ ತಲಾ 4 ಸಂಸದರಿಗೆ ಒಂದರಂತೆ ಮಂತ್ರಿ ಸ್ಥಾನ ನೀಡಲು ಬಿಜೆಪಿ ನಿರ್ಧಾರ. ಒಂದು ಕ್ಯಾಬಿನೆಟ್, ಒಂದು ಮಿನಿಸ್ಟರ್ ಆಫ್ ಸ್ಟೇಟನ್ನು ಕೊಡಬಹುದು ಅಂತಕ್ಕಂಥದ್ದನ್ನು ಬಿಜೆಪಿ ಮೂಲಗಳು ಹೇಳ್ತಾ ಇವೆ. ಒಟ್ಟು 81 ಸಚಿವರನ್ನಾಗಿ ಮಾಡಬಹುದು. 81ರ ಪೈಕಿ ಕ್ಯಾಬಿನೆಟ್ ಎಷ್ಟು, ಇಂಡಿಪೆಂಡೆಂಟ್ ಎಷ್ಟು, MOS ಎಷ್ಟು ಅನ್ನೋದರ ನಿರ್ಧಾರ ಪ್ರಧಾನಮಂತ್ರಿಗಳಿಗೆ ಬಿಟ್ಟಿದ್ದು. ಒಟ್ಟು ಸದಸ್ಯ ಬಲದ ಅಂದರೆ ಸ್ಟ್ರೆಂಗ್ತ್ ಆಫ್ ದ ಹೌಸ್, ಪಕ್ಷದ್ದಲ್ಲ, ಸ್ಟ್ರೆಂಗ್ತ್ ಆಫ್ ದ ಹೌಸ್ನ 15%, 15% ಸಚಿವರನ್ನಾಗಿ ಮಾಡಬಹುದು. 543ರ 15%, 543ರ 15%. 2014 ಮತ್ತು 19ರಲ್ಲಿ ಮಿತ್ರ ಪಕ್ಷಗಳಿಗೆ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಸ್ಥಾನವನ್ನು ಬಿಜೆಪಿ ಕೊಟ್ಟಿತ್ತು. ಆದರೆ ಈ ಬಾರಿ ಬದಲಾದ ಪರಿಸ್ಥಿತಿಯಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನಮಾನಗಳನ್ನು ಕೂಡ ಮಿತ್ರ ಪಕ್ಷಗಳಿಗೆ ಬಿಜೆಪಿ ಕೊಡಲಿದೆ ಅನ್ನೋದನ್ನು ಮೂಲಗಳು ಹೇಳ್ತಾ ಇದೆ. ಯಾಕಂದರೆ ಈಗ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಆಗಲ್ಲ, ಕ್ಯಾಬಿನೆಟ್ ಕೊಡಬೇಕಾಗುತ್ತೆ. ಪವನ್ ಕಲ್ಯಾಣ್ ಕೊಟ್ಟರೆ ಅವರು ಸಚಿವರಾದರೆ ಕ್ಯಾಬಿನೆಟ್ ಸ್ಥಾನಮಾನವನ್ನೇ ಕೊಡಬೇಕಾಗತ್ತೆ. ಚಿರಾಗ್ ಪಾಸ್ವಾನ್ 3ನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ, ಸಹಜವಾಗಿ ಕ್ಯಾಬಿನೆಟನ್ನು ಕೇಳ್ತಾರೆ. ಅನುಪ್ರಿಯಾ ಪಟೇಲ್, ಬಟ್ JDU ಮತ್ತು TDP ಇಂದ ಎಕ್ಸಾಕ್ಟ್ಲಿ ಏನು ಕೇಳಲಾಗಿದೆ? ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಸ್ಪೀಕರ್ ಸ್ಥಾನ ಇಷ್ಟೊಂದು 240 ಸದಸ್ಯ ಬಲವನ್ನು ಹೊಂದಿರುವ ರಾಷ್ಟ್ರೀಯ ಪಕ್ಷ, ಯಾಕಂದರೆ ಎಲ್ಲರೂ ಸ್ಪೀಕರ್ ಸ್ಥಾನಕ್ಕೆ ಯಾಕೆ ಅಷ್ಟೊಂದು ಬಹಳ ಮಹತ್ವ ಇದೆ. ಒಂದು ವೇಳೆ ನಾಳೆ ಈಗ ನ್ಯೂಕ್ಲಿಯರ್ ಡೀಲ್ ತರಹ ಒಂದು ನಾಳೆ ಏನಾದರೂ ಬದಲಾವಣೆಗಳು ಸಂಭವಿಸ್ತು ಅಂತ ಅಂದ್ಕೊಳ್ಳೋಣ. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಬೇಕಾದರೂ ಆಗ್ಬೋದು. ಆಗ ಸ್ಪೀಕರ್ ಸ್ಥಾನ ಯಾರ ಬಳಿ ಇರುತ್ತೆ, ಆ ನಿರ್ಧಾರಗಳು ಬಹಳ ಫ್ಲಿಪ್ ಫ್ಲಾಪ್ ಮಾಡ್ಬೋದು. ನಿಮಗೆ ಡಿಸ್ಕ್ವಾಲಿಫಿಕೇಷನ್ನು ಮಾಡದೇ ಇರೋದು ಅಥವಾ ಮಾಡೋದು ಸ್ಪೀಕರ್ ನಿರ್ಧಾರವನ್ನು ಅವಲಂಬಿತವಾಗಿರುತ್ತೆ. ಅದನ್ನು ಕೋರ್ಟಲ್ಲಿ ಜುಡಿಷಿಯಲ್ ರಿವ್ಯೂ ಕೇಳೋದು ಬೇರೆ. ಆ ಕಾರಣದಿಂದ ಯಾವುದೇ ದೊಡ್ಡ ಪಕ್ಷ ಸ್ಪೀಕರ್ ಸ್ಥಾನವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡ್ತಕ್ಕಂಥ, ನೋಡಿ ಹಿಂದೆ TDP ಸ್ಪೀಕರ್ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೀಟ್ ಇದ್ದಿದ್ದೇ 180. ಆಗ ಬಿಟ್ಟು ಹೋಗೋದು ಬರೋದು ಅಂತಕ್ಕಂಥ ಪ್ರಶ್ನೆ ಇರಲಿಲ್ಲ. ಈಗ ಹಾಗಲ್ಲ. ಈಗ 240 BJP ಇದೆ, 16 TDP ಇದೆ, 12 JDU ಇದೆ. ಒಂದು ವೇಳೆ ನಾಳೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ಪೀಕರ್ ಕೀ ರೋಲ್ ಪ್ಲೇ ಮಾಡ್ತಾರೆ. ಸ್ಪೀಕರ್ ಆಮೇಲೆ ಇವತ್ತಿನ ಸ್ಥಿತಿಯಲ್ಲಿ ಸ್ಪೀಕರ್ ರಾಷ್ಟ್ರೀಯ ಪಕ್ಷದ್ದಾಗಿರದೇ ಇದ್ದರೆ ಸದನವನ್ನು ನಡೆಸೋದು ಕಷ್ಟ ಆಗುತ್ತೆ. ನಿಜ. 5:58 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಿತ್ರ ಪಕ್ಷಗಳ ಮುಖಂಡರುಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಲಿದ್ದಾರೆ. ಆವಾಗ ರಾಷ್ಟ್ರಪತಿಗಳ ಆಹ್ವಾನ ಕೊಡ್ತಾರೆ. ಈಗ ನರೇಂದ್ರ ಮೋದಿ ಹಂಗಾಮಿ ಪ್ರಧಾನಿ, ರಾಷ್ಟ್ರಪತಿಗಳು ಆಹ್ವಾನ ಕೊಟ್ಟ ನಂತರ ಅವರು ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಅನ್ನಿಸಿಕೊಳ್ತಾರೆ. ಭಾನುವಾರ ಸಂಜೆ 6 ಗಂಟೆಯ ಪ್ರಮಾಣ ವಚನದ ನಂತರ ಅವರು ಪ್ರಧಾನಿ ನರೇಂದ್ರ ಮೋದಿ. ಅರವತ್ತು ವರ್ಷಗಳ ನಂತರ ನಮ್ಮ ದೇಶದಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತಾ ಇದೆ. ಸತತ 3ನೇ ಸಲ ಒಬ್ಬ ವ್ಯಕ್ತಿ ಪ್ರಧಾನಿ ಆಗ್ತಾ ಇರೋದು. 2 ಫುಲ್ ಟರ್ಮ್ಗಳನ್ನು ಕಂಪ್ಲೀಟ್ ಮಾಡಿ 3ನೇ ಟರ್ಮ್ಗೆ ಪ್ರಧಾನಿ ಆಗ್ತಾ ಇರೋದು. ಇಷ್ಟು ವರ್ಷ ಆ ರೆಕಾರ್ಡ್ ಕೇವಲ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿತ್ತು.
ಇಂದಿರಾ ಗಾಂಧಿ ಕೂಡ 3 ಬಾರಿ ಪ್ರಧಾನಿ ಆದರು, ಕನ್ಸಿಕ್ಯೂಟಿವ್. ಬಟ್ ಕಾನ್ಸಿಕ್ಯೂಟಿವ್ ಆಗಲಿಲ್ಲ. 67, 72, 80 ಆದರು. ಎಸ್, 78ರಲ್ಲಿ ತುರ್ತು ಪರಿಸ್ಥಿತಿಯ ನಂತರದ ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋತಿತ್ತು. ಆದರೆ ನಾನ್ ಕಾಂಗ್ರೆಸ್ ನೋಡಿ, ಈ ದೇಶದಲ್ಲಿ ಕಾಂಗ್ರೆಸ್ ಸ್ವತಂತ್ರಾನಂತರ ಮಜಬೂತಾಗೇ ಇತ್ತು. ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾಲಘಟ್ಟ ಬೇರೆ ಇತ್ತು. ಎಸ್, ನಾನ್ ಕಾಂಗ್ರೆಸ್ ಯಾರೂ ಪ್ರಧಾನಮಂತ್ರಿ 2ನೇ ಬಾರಿ ಕೂಡ ರಿಪೀಟ್ ಆಗಿಲ್ಲ. ಹೌದು. ಈಗ ಪಿ ವಿ ನರಸಿಂಹರಾವ್ ಒಂದು ಸಲ ಇದ್ದರು, ಮನಮೋಹನ್ ಸಿಂಗ್ 2 ಬಾರಿ ಇದ್ದರು. ಆದರೆ ಈಗ ನೋಡಿ, ಮೊರಾರ್ಜಿ ದೇಸಾಯಿ ಒಮ್ಮೆ, ಚೌಧರಿ ಚರಣ್ ಸಿಂಗ್ ಒಮ್ಮೆ, ವಿ ಪಿ ಸಿಂಗ್ ಒಮ್ಮೆ, ಚಂದ್ರಶೇಖರ್ ಒಮ್ಮೆ, ದೇವೇಗೌಡರು ಒಮ್ಮೆ, ಗುಜರಾಲ್ ಒಮ್ಮೆ, ಅಟಲ್ ಬಿಹಾರಿ ವಾಜಪೇಯಿ 2 ಸಲ ಆದರು. ಆದರೆ ಅದು 10 ವರ್ಷಗಳ ಕಾಲದ ಅವಧಿ ಇರಲಿಲ್ಲ. 96ರಲ್ಲಿ 13 ದಿನ, 98ರಲ್ಲಿ 13 ತಿಂಗಳು, 99ರಲ್ಲಿ ಅವ್ರು ಪೂರ್ತಿ 5 ವರ್ಷ ಕೂಡ ಪೂರ್ಣಗೊಳಿಸಲಿಲ್ಲ. ಚಂದ್ರಬಾಬು ನಾಯ್ಡು ಸಲಹೆ ಕೇಳಿಕೊಂಡು ಬೇಗ ಚುನಾವಣೆ ಸೋತೋದ್ರು. ದಟ್ಸ್ ವಾಟ್ ನಾನು ಅದನ್ನೇ ಹೇಳ್ತಾ ಇದ್ದೆ. ಅಂದರೆ ಸತತವಾಗಿ, ಅಂದರೆ 2 ಟರ್ಮ್ಗಳನ್ನು ಪೂರ್ತಿ ಕಂಪ್ಲೀಟ್ ಮಾಡಿ 3ನೆಯ ಟರ್ಮ್ಗೆ ಪ್ರಧಾನಿ ಆಗುವ ಸಾಧನೆ. ಪೊಲಿಟಿಕಲ್ ಕಂಡೀಷನ್ಸ್ ಒಂದಕ್ಕೊಂದು ಹೋಲಿಕೆನೇ ಅಲ್ಲ. ಜವಾಹರ್ಲಾಲ್ ನೆಹರು ಅವರಿದ್ದಾಗ ಹೆಂಗೆ, ಈಗಿನ ರಾಜಕಾರಣ ಹೆಂಗೆ ಅನ್ನೋದು. ಆದರೆ 240 ಸದಸ್ಯರನ್ನು ಹೊಂದಿ ರಾಷ್ಟ್ರೀಯ ಪಕ್ಷ ಸಮ್ಮಿಶ್ರ ಸರ್ಕಾರ ರಚಿಸಿರೋದು ಇದೇ ಮೊದಲ ಬಾರಿ. ನಿಮಗೀಗ ಹಿಂದೆ ಜನತಾ ಪಾರ್ಟಿ ಬಂದಿತ್ತು, ಹೆಚ್ಚು ಕಡಿಮೆ 232 ಪಿ ವಿ ನರಸಿಂಹರಾವ್ ಪ್ರಧಾನಿಯಾದ ವರ್ಷ ಗೆದ್ದಿದ್ದು. ಬಟ್ ಆ ವರ್ಷ ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ 13 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿಲ್ಲ, ಹಿಂಸಾಚಾರದ ಕಾರಣಕ್ಕಾಗಿ. ಆ ಎಲೆಕ್ಷನಲ್ಲಿ 126 ಜನರ ಕಗ್ಗೊಲೆ ಆಗಿತ್ತು. ಆ 2 ರಾಜ್ಯಗಳ 13 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿಲ್ಲ. ಒಂದು 9-10 ತಿಂಗಳು ಆದಮೇಲೆ ಎಲೆಕ್ಷನ್ ಆದಾಗ ಆ 13 ಕ್ಷೇತ್ರಗಳ ಪೈಕಿ 12 ಕಾಂಗ್ರೆಸ್ ಗೆದ್ಕೊಂತು. ಆವಾಗ ಕಾಂಗ್ರೆಸ್ಸಿನ ಸಂಖ್ಯೆ 244 ಆಯಿತು. ಬಟ್ ನರಸಿಂಹರಾವ್ರದ್ದು ಅಲ್ಪಮತದ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ ಅಂತ ಇರಲಿಲ್ಲ, ಅಲ್ಪಮತದ ಸರ್ಕಾರ ಇತ್ತು. ಪ್ರೀಪೋಲ್ ಅಲಯನ್ಸ್ ಅಲ್ಲ, ಇಲ್ಲ ಪೋಸ್ಟ್ ಪೋಲು ಕೂಡ ಅವರನ್ನು ಸಚಿವ ಸ್ಥಾನ ಏನು ಕೊಟ್ಟಿರಲಿಲ್ಲ. ಈಗ JMM ಹಗರಣ ಯಾಕೆ ನಡೀತು? ಒಬ್ಬ ಸಂಸದನಿಗೆ ಅಂದರೆ ಆರೋಪ ಏನಾಯ್ತು ಅಂದರೆ, ಅಜಿತ್, ಹಣ ಕೊಟ್ಟು ಫ್ರೂಡ್ ಶಿಬು ಸೊರೇನ್ ಅವರು ಹೋಗಿ, ಅಂದರೆ ನೋಡಿ ಹೆಂಗೆ ಅಮಾಯಕರಂತಿರೋ ಅಥವಾ ಅದೊಂದು ರೀತಿ ಬ್ರೇಜನ್ನೆಸ್ ಅಂತಿರೋ, ಹೋಗಿ ಆ ಹಣವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪಾರ್ಲಿಮೆಂಟ್ನ ಶಾಖೆಯಲ್ಲೇ ಹೋಗಿ ಡೆಪಾಸಿಟ್ ಮಾಡಿದ್ರು. ನಂತರ ಈ ಪ್ರಕರಣ ಹೊರಗೆ ಬಂತು. ಬಟ್ ಪಿ ವಿ ನರಸಿಂಹರಾವ್ರದ್ದು ಅಲ್ಪಮತ ಇತ್ತು. ಜನತಾ ಪಾರ್ಟಿ ಎಲ್ಲ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಫಾರ್ಮೇಷನ್ ಆಗಿತ್ತು. ಅದು ಪ್ರೀಪೋಲ್ ಅಲ್ಲ, ಒಂದು ಪಾರ್ಟಿಯಾಗಿಯೇ ಸ್ಪರ್ಧಿಸಿದ್ರು ಅವರು. ಹೌದು, ನೇಗಿಲು ಹೊತ್ತ ರೈತ ಕಣತೆ. ಅಂದರೆ ಎಲ್ಲ ಪಕ್ಷಗಳು ಬಂದು ಮರ್ಜ್ ಆಗಿ ಒಂದು ಪಾರ್ಟಿ ಅಂತ ಮಾಡ್ಕೊಂಡು, ಒಂದು ಪಾರ್ಟಿ ನೇಗಿಲು ಹೊತ್ತ ರೈತ ನಂಗೆ ನೆನಪಿರುವ ಪ್ರಕಾರ. ಆಮೇಲೆ ಚೌಧರಿ ಚರಣ್ ಸಿಂಗ್ರಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತು. ನಂತರ ನೀವು ವಿ ಪಿ ಸಿಂಗ್ರ ಸಂದರ್ಭದಲ್ಲೂ ಕೂಡ ಸರ್ಕಾರ ನಡೆಸುವ ಪಕ್ಷಕ್ಕೆ 240ರಷ್ಟು ಸಂಸದರ ಬಲ ಇರಲಿಲ್ಲ. ಚೌಧರಿ ಚರಣ್ ಸಿಂಗ್ರಿಗೆ ರಾಜೀವ್ ಗಾಂಧಿ ಬೆಂಬಲ ಕೊಟ್ಟರು. ದೇವೇಗೌಡರಂತೂ 16 ಸಂಸದರನ್ನು 96ರಲ್ಲಿ ಗಳಿಸ್ಕೊಂಡು ಹೋಗಿದ್ರು. ಜನತಾದಳದ ಕಾರಣದಿಂದ ಎಷ್ಟಿತ್ತು, 60, 70, 80 ಇರಬೇಕೇನೋ, ಕರೆಕ್ಟಾಗಿ ನಂಬರ್ಸ್ ನೋಡಬೇಕು. ಗುಜರಾಲ್ ಅದೇ ಟರ್ಮಲ್ಲಿ ಕಂಟಿನ್ಯೂ ಮಾಡಿದರು. ಹೆಚ್ಚು ಸಂಸದರನ್ನು ಇದ್ದಿದ್ದು 2009ರಲ್ಲಿ ಮನಮೋಹನ್ ಸಿಂಗ್, 206. ನ್ಯೂಕ್ಲಿಯರ್ ಡೀಲ್ನ ನಂತರ 206 ಸಂಸದರನ್ನು ಕಾಂಗ್ರೆಸ್ ಹೊಂದಿತ್ತು. UPA ಸಮ್ಮಿಶ್ರ ಸರ್ಕಾರ ಬಂದಿತ್ತು. ಅದಾದ ಮೇಲೆ 240 ಚುನಾವಣೆಯಲ್ಲಿ ಸೋತು 240 ಗೆದ್ದು ಮತ್ತೆ ಸಮ್ಮಿಶ್ರ ಸರ್ಕಾರವನ್ನು BJP ರಚಿಸ್ತಾ ಇದೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿ ಏನು ಹೇಳ್ತಾ ಇದ್ರು ಅಂತಂದರೆ, ಈಗ ಇನ್ನೊಂದು ಬದಿಯಿಂದ ಅವರು ತಮ್ಮ ಪಾರ್ಟಿ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದು, 10 ವರ್ಷದ ನಂತರವೂ ಕೂಡ ಕಾಂಗ್ರೆಸ್ 100 ತಲುಪಲಿಕ್ಕಾಗಲಿಲ್ಲ. ಅವರು 3 ಬಾರಿ ಏನು ಸೀಟ್ ಪಡೆದಿದ್ದಾರೆ ಅಷ್ಟು ನಾವು ಒಮ್ಮೆ ಬಾರಿ 240 ಪಡೆದಿದ್ದೀವಿ. ಒಮ್ಮೆ 45, ಒಮ್ಮೆ 44, ಒಮ್ಮೆ 52, 99. ಅಂದರೆ ಅವರು ಎಲ್ಲ ಸೇರಿ 200 ತಲುಪಿಲ್ಲ. ನಾವು ಒಮ್ಮೆ ಬಾರಿ 240 ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಅವ್ರು ಹೇಳೋದೇನು ಅಂತಂದರೆ, ಆ್ಯಂಟಿ ಇನ್ಕಂಬನ್ಸ್ ಇದ್ದಿದ್ದೇ ನಿಜ ಆಗಿದ್ದರೆ ನೀವು ಗೆಲ್ಲಬೇಕಾಗಿತ್ತು. ನಮಗೆ 240 ಸೀಟ್ ಬಂದು ಅಂತಕ್ಕಂಥದ್ದನ್ನು ಮೋದಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. NDA ನಾಯಕರು ರಾಷ್ಟ್ರಪತಿ ಭವನಕ್ಕೆ ಹೊರಟ ತಕ್ಷಣ ಆ ಸುದ್ದಿಗೆ ಹೋಗೋಣ. ನಾವೀಗ ಇನ್ಸೈಡ್ ಸ್ಟೋರಿ ಕೊಡ್ತಾ ಇದ್ದೀವಿ. ಮಂಡ್ಯದ ನಂತರ ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿನ 5, ಬಿಜೆಪಿಯ 2 ಮತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸುವ ಒಬ್ಬ ಪಕ್ಷೇತರ ಶಾಸಕರಿದ್ದಾರೆ. ನರೇಂದ್ರ ಮೋದಿ ಅವರು ಹೊರಟರು ರಾಷ್ಟ್ರಪತಿ ಭವನಕ್ಕೆ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಹೊರಟಿದ್ದಾರೆ. ಎನ್ಡಿಎ ಮುಖಂಡರುಗಳ ಜೊತೆಗೆ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಪ್ರಕ್ರಿಯೆ ಇದೆ. ಮೊನ್ನೆ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ರಾಷ್ಟ್ರಪತಿಗಳ ಮನವಿ ಮಾಡಿಕೊಳ್ತಾರೆ. ಮುಂದಿನ ಸರ್ಕಾರ ಬರುವ ತನಕ ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿಬೇಕು ಅಂತ. ಆ ರೀತಿ ಮುಂದುವರಿತಾ ಇದ್ದಾರೆ. ಜೆ.ಪಿ. ನಡ್ಡಾ ಅವರ ಮನೆಯಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್ ಆದಿಯಾಗಿ ಅನೇಕ ಹಿರಿಯ ಬಿಜೆಪಿ ಮುಖಂಡರಿದ್ದಾರೆ. ಅಲ್ಲೇ ಮೈತ್ರಿ ಮುಖಂಡರು ಇದ್ದಾರೆ, ಮಿತ್ರ ಪಕ್ಷಗಳ ಮುಖಂಡರು. ಅವ್ರ ಜೊತೆಗೊಂದು ಮಾತುಕತೆ ನಡೀತಾ ಇದೆ. ಮಾತುಕತೆ ಮುಗಿಸಿ ಜೆ.ಪಿ. ನಡ್ಡಾ ಮನೆಯಿಂದ ಅವರೆಲ್ಲ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಬಂದರು. ನರೇಂದ್ರ ಮೋದಿ ಅವರು ತಮ್ಮ ಮನೆಯಿಂದ ರಾಷ್ಟ್ರಪತಿ ಭವನಕ್ಕೆ ಬಂದರು. ಎಲ್ಲರೂ ರಾಷ್ಟ್ರಪತಿ ಭವನ ತಲುಪಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ರಾಷ್ಟ್ರಪತಿ ಭವನ ತಲುಪಿದ್ದಾರೆ. ನಾಡಿದ್ದು ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಅದರ ಪೂರ್ವಭಾವಿ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಎಲ್ಲ ಅನ್ಕೊಂಡಂಗಾಗಿದ್ರೆ ನಾಡಿದ್ದು ಸಂಜೆ ಚಂದ್ರಬಾಬು ನಾಯ್ಡು ಆಂಧ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ರಿಸಲ್ಟ್ ಬಂದ ದಿವಸನೇ 4ನೇ ತಾರೀಖೆ ಅವರ ಡೇಟು ಅನೌನ್ಸ್ ಮಾಡಿಬಿಟ್ಟಿದ್ರು. ಆದರೆ ಪ್ರಧಾನಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಗದಿಯಾದ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಅವರ ಪ್ರಮಾಣ ವಚನ 12ನೇ ತಾರೀಖಿಗೆ ಪೋಸ್ಟ್ಪೋನ್ ಮಾಡಿ. ಮೋದಿ ಅವರು ಬರ್ತಾರಲ್ಲಿ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರೈಸಿನಾ ಬೆಟ್ಟ. ಹೋದರೆ ರಾಷ್ಟ್ರಪತಿ ಭವನದ ದೊಡ್ಡ ಗೇಟ್ ಸಿಗುತ್ತೆ. ಈ ಕಾರ್ಗಳೇನು ಹೋಗ್ತಾ ಇವೆ ಅದರ ಲೆಫ್ಟ್ ಸೈಡ್ ಡಿಫೆನ್ಸ್ ಬರುತ್ತೆ, ವಿದೇಶಾಂಗ ವ್ಯವಹಾರಗಳ ಖಾತೆ, ಪ್ರಧಾನಮಂತ್ರಿ ಕಾರ್ಯಾಲಯ. ದಟ್ ಈಸ್ ಕಾಲ್ಡ್ ಎಸ್ ಸೌತ್ ಬ್ಲಾಕ್. ಈ ಕಾರ್ಗಳ ಬಲಗಡೆ ಭಾಗ ಏನಿದೆ ಗೃಹ ಇಲಾಖೆ ಮತ್ತು ಹಣಕಾಸು ಇಲಾಖೆ. ದೀಸ್ ಆರ್ ಕಾಲ್ಡ್ ಆಸ್ P5. ನಾವೇನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಕರಿತೀವಿ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಇವೆಲ್ಲವುಗಳಲ್ಲಿ ಈ ಇಲಾಖೆಗಳ ಸಚಿವರು ಇದ್ದೇ ಇರ್ತಾರೆ. ಅಂದರೆ P5 ಅಂದರೆ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ವಿದೇಶಾಂಗ ವ್ಯವಹಾರಗಳ ಸಚಿವರು, ಹಣಕಾಸು ಸಚಿವರು, ಗೃಹ ಸಚಿವರು. ದಿಲ್ಲಿಯಲ್ಲಿ ಇವೇ ಇಲಾಖೆಗಳನ್ನು ನಾವು ಮಿತ್ರ ಪಕ್ಷಗಳಿಗೆ ಕೊಡೋದಿಲ್ಲ ಅಂತ ಹೇಳಿದ್ದು. ಕೊಡಲಿಕ್ಕೂ ಸಾಧ್ಯ ಇಲ್ಲ. ಹೌದೌದು. ನೀವು ಅಂದರೆ ಇಡೀ ನೀತಿ ನಿರೂಪಣೆ 10 ವರ್ಷದ್ದೇನಿದೆ ಅದು ಪೂರ್ತಿ ಬದಲಾಗ್ಬಿಡುತ್ತೆ. ಕರೆಕ್ಟ್. ಆ ಕಾರಣದಿಂದ ಯಾವುದೇ ರಾಷ್ಟ್ರೀಯ ಪಕ್ಷ, ಈಗ UPA ಇದ್ದಾಗಲೂ ಕೂಡ ಕೊಟ್ಟಿರಲಿಲ್ಲ. ಅಂದರೆ ತುಂಬ ಒಂದು ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ ನೋಡಿ. ಸೌತ್ ಬ್ಲಾಕ್, ನಾರ್ತ್ ಬ್ಲಾಕ್, ಒಳಗಡೆ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿ ಭವನದ ಅಲ್ಲಿ 4 ವಿಂಗ್ಗಳಿವೆ. ಒಂದು ವಿಂಗ್ನಲ್ಲಿ ಲೆಫ್ಟ್ ಸೈಡ್ ಕ್ಯಾಬಿನೆಟ್ ಸೆಕ್ರೆಟರಿ ಕೂಡ್ತಾರೆ. ಸೊ ಕ್ಯಾಬಿನೆಟ್ ಸೆಕ್ರೆಟರಿ ಇಸ್ ಲಿಂಕ್ ಬಿಟ್ವೀನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್. ವೈಸ್ರಾಯ್ ಹೌಸ್ ಅಂತ ಇದನ್ನು ನಿರ್ಮಾಣ ಮಾಡಲಾಗಿತ್ತು, ರಾಷ್ಟ್ರಪತಿ ಭವನವನ್ನು. ಮಹಾತ್ಮ ಗಾಂಧಿ ಹೇಳಿದರು ಇದೊಂದು ರೀತಿ ಬ್ರಿಟಿಷರ ಪಳೆಯುಳಿಕೆ, ಇದನ್ನು ಉಪಯೋಗಿಸಬಾರ್ದು ಅಂತ. ಬಟ್ ಪಂಡಿತ್ ನೆಹರು ಆಗಿನ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಇಷ್ಟು ದೊಡ್ಡ ಭವನವನ್ನು ನಮ್ಮ ಬೆವರಿನ ಹಣದಿಂದಲೇ ಕಟ್ಟಲಾಗಿದೆ, ಅದನ್ನು ಯಾಕೆ ಮ್ಯೂಸಿಯಂ ಮಾಡಬೇಕು, ನಮ್ಮ ದೇಶದ ಮೊದಲ ಪ್ರಜೆ ಅದರಲ್ಲಿ ಇರಲಿ ಅಂತ. ಹೀಗಾಗಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಈ ರಾಷ್ಟ್ರಪತಿ ಭವನದ
ಮೊದಲ ಚಕ್ರವರ್ತಿ ರಾಜಗೋಪಾಲಾಚಾರಿ ಗವರ್ನರ್ ಜನರಲ್ ಆಗಿದ್ದಾಗ ಇದರಲ್ಲಿದ್ದರು ಅಂತ ಹೇಳ್ತಾರೆ. ಅದನ್ನು ಹೆಂಗೆ ನಿರ್ಮಾಣ ಮಾಡಲಾಗಿದೆ ಅಂದರೆ, ನೀವು ರಾಷ್ಟ್ರಪತಿ ಭವನದ ಗೇಟ್ನಿಂದ ಸ್ಟ್ರೇಟ್ ಲೈನ್ 3.3 ಕಿಲೋಮೀಟರ್ಸ್ ಇಂಡಿಯಾ ಗೇಟ್ ಬರುತ್ತೆ. ರಾಷ್ಟ್ರಪತಿ ಭವನದಿಂದ ಕೆಳಗಡೆ ಹಿಂಗೆ ನೀವು ನೋಡಿದರೆ ರೈಟ್ ಸೈಡ್ PMO, ವಿದೇಶಾಂಗ ವ್ಯವಹಾರಗಳ ಸಚಿವರು, ರಕ್ಷಣಾ ಸಚಿವರು. ಲೆಫ್ಟ್ ಸೈಡ್ ಮೊದಲು ಹಣಕಾಸು ಸಚಿವರು, ಗೃಹ ಸಚಿವರು. ಅಲ್ಲಿಂದ ಕೆಳಗಿಳಿದು ಲೆಫ್ಟ್ ಸೈಡ್ ಪಾರ್ಲಿಮೆಂಟ್ ಹೌಸ್ ಇದೆ. ಆಮೇಲೆ ಆ ಸ್ಟ್ರೇಟ್ ರೋಡ್ನಲ್ಲೇ ನಿಮ್ಗೆ ಎಲ್ಲ ಇಲಾಖೆಗಳು, ಈಗೇನು ಸೆಂಟ್ರಲ್ ವಿಸ್ಟಾ ಅಂತ ಹೇಳ್ತಾರೆ, ಆ ಸ್ಟ್ರೇಟ್ ರೋಡ್ನಲ್ಲೇ ಎಲ್ಲ ಇಲಾಖೆಗಳು, ರೈಲ್ವೆ, ಕೃಷಿ, ಉದ್ಯೋಗ ಭವನ್, ವಿದೇಶಾಂಗ ವ್ಯವಹಾರಗಳಿಗೊಂದಿದೆ. ಹೈದರಾಬಾದ್ ಹೌಸ್ ಅಂತ ಏನು ಹೇಳ್ತಾರಲ್ಲ, ಬೈಲ್ಯಾಟ್ರಲ್ ಟಾಕ್ಸ್ ನಡೆಯುತ್ತೆ. ವಿದೇಶದ ಮುಖ್ಯಸ್ಥರು ಬಂದರೆ ಆ ಹೈದರಾಬಾದ್ ಹೌಸ್ ಕೂಡ ಇಂಡಿಯಾ ಗೇಟ್ ಸರ್ಕಲಲ್ಲಿದೆ. ಇಡೀ ಈ ನ್ಯೂ ದಿಲ್ಲಿ ಕಟ್ಟಿದ್ದೇ ಬ್ರಿಟಿಷರು ಆಡಳಿತಕ್ಕೋಸ್ಕರ. ಇಡೀ ಇವತ್ತು ಭಾರತ ಸರ್ಕಾರ ಕೆಲಸ ನಿರ್ವಹಿಸೋದು ಈ ಒಂದು ರೇಡಿಯಸ್ನಲ್ಲಿ. ಮೊದಲೇನು ಮಾಡಲಾಗಿತ್ತು, ಈ ಕಡೆ ಇಂಡಿಯಾ ಗೇಟ್, ರಾಷ್ಟ್ರಪತಿ ಭವನದ ಈ ಗೇಟ್ನಿಂದ ತೀನ್ಮೂರ್ತಿ ಭವನ್ ಬರುತ್ತೆ. ಅಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿವಾಸ ಇತ್ತು. ಅವರು 64ರಲ್ಲಿ ತೀರ್ಕೊಂಡಾಗ ಅಲ್ಲೇ ಅವರ ದೇಹವನ್ನು ಇಡಲಾಗಿತ್ತು. ಹೀಗಾಗಿ ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಾಗ ಅದನ್ನು ಸ್ಮಾರಕವಾಗಿ ಕನ್ವರ್ಟ್ ಮಾಡಲಾಯಿತು. ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡಾಗ ಯಾರಾದರೂ 10 ಜನಪತ್ ನೋಡಿದರೆ 10 ಜನಪತ್ ಪಕ್ಕದಲ್ಲಿ 10 ಜನಪತ್ ಇದ್ದರೆ ಅದರ ಲೆಫ್ಟ್ ಸೈಡಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆ ಇದೆ, ಅದನ್ನು ಸ್ಮಾರಕ ಮಾಡಲಾಯಿತು. ಅದಾದಮೇಲೆ ಇಂದಿರಾ ಗಾಂಧಿ 84ರಲ್ಲಿ ಸಫ್ದರ್ಜಂಗ್, ಅಂದರೆ ಈ ತೀನ್ಮೂರ್ತಿಯಿಂದ ನೀವು ಜನಪತ್ ರೋಡ್ ಕಡೆ ಬಂದಾಗ ಸಫ್ದರ್ಜಂಗ್ ಗೋಲ್ ಚಕ್ಕರ್ ಇದೆ. ಒಂದು ಸಫ್ದರ್ಜಂಗಲ್ಲಿ ಇಂದಿರಾ ಗಾಂಧಿ ತೀರ್ಕೊಂಡ್ರು 84, ಅದನ್ನು ಸ್ಮಾರಕವನ್ನಾಗಿ ಮಾಡಲಾಯಿತು. ನಂತರ ಅಂದರೆ ಆ ಪರಿಪಾಠ ಬೆಳ್ಕೊಂಬಂತ ಯಾವ ನಿವಾಸದಲ್ಲಿ ಪ್ರಧಾನಮಂತ್ರಿಗಳಿರ್ತಿದ್ರು ಅವ್ರು ಮೃತಪಟ್ಟ ಮೇಲೆ ಅದನ್ನು ಸ್ಮಾರಕ ಮಾಡೋ ಪರಿಪಾಠ ಬೆಳ್ಕೊಂಡು ಮೋದಿ ಅದಕ್ಕೆ ಒಂದು ಕಡಿವಾಣ ಹಾಕಿದ್ರು. ಇನ್ನು ಮೇಲೆ ಅಂದರೆ ಅದು ಎಲ್ಲ ಸ್ಮಾರಕಗಳನ್ನು ತೀನ್ಮೂರ್ತಿಗೆ ಪ್ರಧಾನಮಂತ್ರಿ ಮ್ಯೂಸಿಯಂ ಅನ್ನೋ ರೀತಿ ಮಾಡಲಾಯಿತು. ಈಗ ಆಮೇಲೆ ಏನಾಯಿತು ಅಂದರೆ 10 ಜನಪತ್, ರಾಜೀವ್ ಗಾಂಧಿ 10 ಜನಪತ್ಗೆ ಹೋದರು. ಅಧಿಕಾರ ಕಳ್ಕೊಂಡ್ಮೇಲೆ ಅವರು ಅಲ್ಲೇ ಮುಂದುವರೆದ್ರು, ಅಲ್ಲೇ ತೀರ್ಕೊಂಡ್ರು ಅದೇ ನಿವಾಸದಲ್ಲಿ. ಸೊ ಕಾಂಗ್ರೆಸ್ ಕಾರ್ಯಾಲಯದ ಗೋಡೆಯ ಪಕ್ಕದಲ್ಲೇ ಇರೋದರಿಂದ ಆ ನಿವಾಸವನ್ನು ಆಲ್ಮೋಸ್ಟ್ ಪರ್ಮನೆಂಟ್ಲಿ ಸೋನಿಯಾ ಗಾಂಧಿ, ಏನಿದೆ ಒಂದು ಪರಿಪಾಠ ಇದೆ, ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ವಿಡೋಸ್ ಏನಿರ್ತಾರೆ, ಅಂದರೆ ಅವರ ಪತ್ನಿಯರಿರ್ತಾರೆ, ಅವರು ತೀರಿಕೊಳ್ಳುವವರೆಗೆ ಒಂದು ನಿವಾಸವನ್ನು ಒದಗಿಸಲಾಗತ್ತೆ. ಹೀಗಾಗಿ ಸೋನಿಯಾ ಗಾಂಧಿಯವರಿಗೆ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಹತ್ಯೆಗಳು ನಡೆದಾಗ PV ನರಸಿಂಹರಾವ್ 10 ಜನಪತ್ ಆ ನಿವಾಸ ನೀಡಿದರು. ಆಗ ನರಸಿಂಹರಾಯರು ಈ 7 ಲೋಕ್ ಕಲ್ಯಾಣ ಮಾರ್ಗ ಅಂತ ಏನು ಕರೀತಾರೆ, ದಟ್ ಈಸ್ ರೇಸ್ ಕೋರ್ಸ್ ರೋಡ್, 7 RCR ಅಂತ ಕರೀಲಾಗ್ತಾಯಿತ್ತು. ನರೇಂದ್ರ ಮೋದಿ ಬಂದ ಮೇಲೆ ಅದನ್ನು ಲೋಕ್ ಕಲ್ಯಾಣ ಮಾರ್ಗ, 7 RCR, 5 RCR, 6 RCR, 8 RCR. ನೀವು ಮೊನ್ನೆ ಅಲ್ಲೇ ಇಂಟರ್ವ್ಯೂ ಮಾಡಿದ್ರಲ್ವಾ, ಆ 3-4 ಮನೆಗಳನ್ನು ತೆಗೆದುಕೊಂಡು ಪ್ರಧಾನಮಂತ್ರಿ ನಿವಾಸವನ್ನಾಗಿ ಮಾಡಲಾಗಿದೆ. ಈಗ ಅದು ಹೋಗಿ ರಾಷ್ಟ್ರಪತಿ ಭವನದ ಅಕ್ಕಪಕ್ಕದಲ್ಲಿ ಪ್ರಧಾನಮಂತ್ರಿ ಮತ್ತು ಉಪರಾಷ್ಟ್ರಪತಿಗಳಿಗೆ, ಯಾರಾದರೂ ಸೌತ್ ಅವೆನ್ಯೂಗೆ ಹೋದರೆ ಮೈಸೂರು ಕೆಫೆ ಅಂತ ಒಂದು ಕನ್ನಡದ ಹೋಟೆಲ್ ಇದೆ, ಆ ಮೈಸೂರು ಕೆಫೆ ಹತ್ರ ಏರ್ಫೋರ್ಸ್ ಎಸ್ಟಾಬ್ಲಿಷ್ಮೆಂಟ್ ಇತ್ತು, ನೇವಿ ಎಸ್ಟಾಬ್ಲಿಷ್ಮೆಂಟ್, ಅದನ್ನು ತೆಗೆದು ಪ್ರಧಾನಮಂತ್ರಿಗಳಿಗೆ ಮತ್ತು ಉಪರಾಷ್ಟ್ರಪತಿಗಳ ಮನೆ ಇಂಡಿಯಾ ಗೇಟ್ ಹತ್ರ ಇತ್ತು. ಈಗ ಒಂದು ಡೆಸಿಗ್ನೇಟೆಡ್ ಹೌಸ್ ಇತ್ತು, ಈಗ ಇನ್ನೊಂದು ಡೆಸಿಗ್ನೇಟೆಡ್ ಹೌಸನ್ನು ಸೆಂಟ್ರಲ್ ವಿಸ್ಟಾದಲ್ಲಿ ನಿರ್ಮಿಸಲಾಗ್ತಾ ಇದೆ. ಸುಮ್ಮನೆ ವೀಕ್ಷಕರಿಗೆ ಒಂದು ಗೊತ್ತಿರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.